ಇವತ್ತಿನ ದಿವಸ ನನ್ನ ಪೂಜ್ಯ ಗುರುಗಳಾದಂಥ ಜಯಪ್ರಕಾಶ್ ಸರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ದೇವನಹಳ್ಳಿಯ ಶಾಸಕರಾದಂಥ ಸರ್ ಅವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ನಾನು ನೇತ್ರಾವತಿ ಅಂತ ವಿಜಯಪುರದಿಂದ ಬಂದಿದ್ದು. ಇಲ್ಲಿ ನಾನು ಯಾಕೆ ಬಂದೆ ಅಂಥೇಳಿ ಸರ್ ಅವರ ಒಂದು ಪ್ರೇರಣೆ. ಆನ್ಲೈನ್ ಕ್ಲಾಸ್ನಾಗ ನಾನು ಸಾಕಷ್ಟು ವಿಷಯಗಳನ್ನು ಕಲಿತೆ. ಅದೇ ಥರ ನನಗೆ ಅಲ್ಲಿ ಕಲಿಯೋದ್ರಿಂದ ಏನಾಯಿತು, ಇನ್ನೂ ಹೆಚ್ಚು ತಿಳ್ಕೋಬೇಕು. ಅಲ್ಲಿ ಬರೀ ವಿಷಯಗಳನ್ನು ಆನ್ಲೈನ್ ಮುಖಾಂತರ ನಾವು ಮಂಡನೆ ಮಾಡುವುದರಿಂದ ಅಲ್ಲಿ ಬರೀ ನಾವು ಹೋಳಿಗೆ ಊಟ ಮಾಡ್ದಂಗೆ ಅಷ್ಟೇ ಅನಿಸ್ತಿತ್ತು ನನಗೆ. ಅದ್ರ ಜೊತೆ ತುಪ್ಪ ಹಾಲು ಬೇಕು, ಎರಡು ಕಾಂಬಿನೇಷನ್ ಹೆಂಗೆ ಚೆನ್ನಾಗಿರ್ತದಲ್ಲ, ಅದೇ ರೀತಿ ಇಲ್ಲಿ ನಮ್ಮ 3 ಡೇ ಕ್ಯಾಂಪಿಗೆ ಬಂದ ಬಳಿಕ ಇಲ್ಲಿ ಅದೇ ಥರ ಅನುಭವ ಆಗ್ತಾ ಇದೆ. ಇಲ್ಲಿ ಸಾಕಷ್ಟು ಕಲಿತಾ ಇದ್ದೀನಿ. ಇಲ್ಲಿ ನಿಸರ್ಗದೊಳಗೆ ಈಗ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದರು ಮಕ್ಕಳು ಅಂತ ಕೇಳಿದ್ದೀವಿ. ಅದೇ ರೀತಿ ಇಲ್ಲಿ ಇದು ಒಂದು ನಮ್ಗೆ ಈ ವಾತಾವರಣ ಯಾವ ಥರ ಕಾಣ್ತಾ ಇದೆ ಅಂದರೆ ಗುರುಕುಲ ಥರ ಕಾಣ್ತಾ ಇದೆ. ಇಲ್ಲಿ ಪ್ರತಿಯೊಂದು ವಸ್ತು ಆಗಿರಬಹುದು, ಇಲ್ಲಿ ಕಲಿಕೆಗೆ ಪೂರಕವಾದ ಒಂದು ನಮ್ಗೆ ಇದು ಸ್ಥಳ ಸಿಕ್ಕಿದೆ ಅಂತೇಳಿ ನನಗೆ ಅನಿಸ್ತದ. ನಮ್ಮ ಗುರುಗಳು ಅಷ್ಟೇ ಪ್ರೀತಿಯಿಂದ ನಮ್ಗೆ ಪ್ರತಿಯೊಬ್ಬರಿಗೂ ನಮ್ಮ ತಿದ್ದುಪಡಿ ಮಾಡ್ತಾರೆ. ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ಅನ್ನೋದು ಯಾರೇ ಇರಲಿ, ನಾವು ಶಿಷ್ಯರಂದ ಬಳಿಕ ನಾವು ಗುರುಗಳ ಮಾತುಗಳನ್ನು ಪಾಲನೆ ಮಾಡಲೇಬೇಕು. ಯಾವುದೇ ರೀತಿ ಅವರು ಪನಿಷ್ಮೆಂಟ್ ಕೊಟ್ಟರು ನಾವು ಸಂತೋಷದಿಂದ ಸ್ವೀಕಾರ ಮಾಡ್ತಾರಲ್ಲ ಅವ ಯೋಗ್ಯ ಶಿಕ್ಷಕ. ಮುಂದೆ ಏನಾರೇ ಒಂದು ಸಾಧನೆ ಮಾಡ್ತಾನೆ ಶಿಷ್ಯ ಅಂಥೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಥರ ಈಗ ದೇವನಹಳ್ಳಿ MLA ಸರ್ ಅವರು ಈಗ ಸಾಕಷ್ಟು ಶಾಸಕರು ಅವ್ರ ಕೈಯಲ್ಲಿ ಇದೇ ಥರ ತರಬೇತಿಯನ್ನು ಪಡೆದಿದ್ದಾರೆ. ಅಂದರೆ ಮನುಷ್ಯನಿಗೆ ಶಿಕ್ಷಣ ಜ್ಞಾನ ಭಂಡಾರ ಸಾಕಷ್ಟು ಇರ್ತದೆ. ಅದು ಯಾವ ರೀತಿಯಲ್ಲಿ ಯಾವ ಸ್ಥಳಗಳಲ್ಲಿ ಹೇಗೆ ಮಂಡನೆ ಮಾಡ್ಬೇಕನ್ನೋದು ಆ ಜ್ಞಾನ ಸ್ವಲ್ಪ ಕಮ್ಮಿ ಇರ್ತದೆ. ಅದು ತರಬೇತಿಯ ಮುಖಾಂತರ ತಗೊಂಡ್ರೆ ಇನ್ನೂ ಚೆನ್ನಾಗಿ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದು ಉತ್ತಮಗೊಳಿಸ್ಕೊಂಡು ಜಗತ್ ಪ್ರಸಿದ್ಧ ಅಥವಾ ಆ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡ್ಬೋದು ಅಂತೇಳಿ ನನ್ನ ಅನಿಸಿಕೆ. ಧನ್ಯವಾದಗಳು.